ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇದು ಕಾಲ್ಪನಿಕ ಕತೆ ಅಲ್ಲ, ನಿಜವಾಗಲೂ ನಡೆದ ಘಟನೆ. ಏನು ಅಂತ ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳಿ. ಇದು ನಡೆದ ಘಟನೆ ಒಂದು ಹಳ್ಳಿಯಲ್ಲಿ ದಂಪತಿಗಳು ವಾಸವಾಗಿದ್ದರು. ಅವರು ಮಧ್ಯಮ ಕುಟುಂಬದವರಾಗಿರುತ್ತಾರೆ. ಅವರಿಗೆ ಇಬ್ಬರು ಮಕ್ಕಳಿರುತ್ತಾರೆ. ಒಂದು ಹುಡುಗ, ಇನ್ನೊಂದು ಹುಡುಗಿ. ಹುಡುಗ ಹಿರಿಮಗ ಆಗಿರುತ್ತಾನೆ. ಆ ಹುಡುಗ 3ನೇ ತರಗತಿ ಓದು ಮುಗಿಸಿರುತ್ತಾನೆ. ಆ ಹುಡುಗ ಅಕ್ಕಪಕ್ಕದ ಮಕ್ಕಳೊಂದಿಗೆ ಆಟ ಆಡೋದು, ತಿರುಗಾಡುವುದು ಮಾಡುತ್ತಿರುತ್ತಾನೆ. ಅಮ್ಮ ಆದೋಳು ಚಿಕ್ಕವನು ಇದ್ದಾನೆ ಬಿಡು ಅಂತ ಬಿಟ್ಟಿರುತ್ತಾಳೆ. ಆ ಹುಡುಗ ಓದುವುದನ್ನು ನಿಲ್ಲಿಸಿ ಬರೀ ಆಟದಲ್ಲೇ ಇರುತ್ತಾನೆ. ಅಮ್ಮನಿಗೆ ಬೇಸತ್ತು ಹೋಗುತ್ತದೆ. ಮಗ ಹೇಳಿದ್ದು ಕೇಳುವುದೇ ಇಲ್ಲ ಎಂದು ದಿನಾಲು ಗೋಳುತ್ತಾಳೆ. ಒಂದು ದಿನ ಗಂಡನಿಗೆ ಹೇಳುತ್ತಾಳೆ, ನಿನ್ನ ಮಗನಾದರೂ ಮನೆಯಲ್ಲಿ ಇರಬೇಕು, ಇಲ್ಲ ಅಂದರೆ ನಾನು ಇರಬೇಕು, ಮಗನೊಂದಿಗೆ ನಾನು ಇರುವುದಿಲ್ಲ ಎಂದು ಗಂಡನಿಗೆ ಹೇಳುತ್ತಾಳೆ. ಪಾಪ ಗಂಡ ಏನು ಮಾಡಬೇಕಾಗುತ್ತೆ, ಆಯ್ತು ಬಿಡು ಎಂದು ಹೊರಗಡೆ ಹೋಗುತ್ತಾನೆ. ಅವನಿಗೆ ಗೊತ್ತಿರುವ ಒಬ್ಬ ಶಿಕ್ಷಕ ಇರುತ್ತಾರೆ. ಅವರ ಬಳಿ ಹೋಗಿ ಈ ವಿಷಯ ಹೇಳುತ್ತಾನೆ. ಶಿಕ್ಷಕರು ಹೇಳುತ್ತಾರೆ, ಉಡುಪಿಯಲ್ಲಿ ಒಂದು ಮಠ ಇದೆ, ಅಲ್ಲಿ ಕನ್ನಡ ಮೀಡಿಯಂ ಶಾಲೆ ಇದೆ, ಅದು ಸಂಪೂರ್ಣ ಉಚಿತವಾಗಿದೆ. ಆ ಶಾಲೆಗೆ ಕರೆದುಕೊಂಡು ಹೋಗಿ ಸೇರಿಸು, ನಾನು ಅಲ್ಲಿ ಹೇಳುತ್ತೇನೆ ಎಂದು ಶಿಕ್ಷಕರು ಹೇಳುತ್ತಾರೆ. ಆ ಹುಡುಗನನ್ನು ಆ ಶಾಲೆಗೆ ಸೇರಿಸುತ್ತಾರೆ. ಆ ಹುಡುಗ ಬಹಳಾನೇ ಕಷ್ಟಪಡುತ್ತದೆ ಅಲ್ಲಿ, ಯಾಕಂದರೆ ಅದು ಮಠದ ಶಾಲೆ ಆಗಿರುತ್ತದೆ. ಅಲ್ಲಿ ಒಳ್ಳೆಯ ಊಟ ಇರುವುದಿಲ್ಲ, ಮಲಗುವ ಕೋಣೆಯಲ್ಲಿ ಒಳ್ಳೆಯ ವಾತಾವರಣ ಇರುವುದಿಲ್ಲ. ಆದರೂ ಆ ಹುಡುಗ ಎಲ್ಲವನ್ನು ಸಹಿಸಿಕೊಂಡು ಆ ಶಾಲೆಯಲ್ಲಿ ಓದುತ್ತಾನೆ. ಅದೇ ಶಾಲೆಯಲ್ಲಿ 10ನೇ ತರಗತಿವರೆಗೆ ಮುಗಿಸಿ 90% ತೆಗೆದುಕೊಂಡು ಮನೆಗೆ ಬರುತ್ತಾನೆ. ಆ ಹುಡುಗ ಬೇಸಿಗೆ ರಜೆಯಲ್ಲಿಯೂ ಕೂಡ ಬಿಜಾಪುರದ ಕೋಚಿಂಗ್ ಸೆಂಟರ್ಗೆ ಹಾಕುತ್ತಾರೆ. ಆ ಹುಡುಗ ಮನೆಯಲ್ಲಿ ಬೆಳೆಯುವುದೇ ಇಲ್ಲ. PUC ಕೂಡ ಉಚಿತವಾದ ಶಾಲೆಯಲ್ಲಿ ಮುಗಿಸುತ್ತಾನೆ. PUC ಓದುವಾಗ ಅವನಿಗೆ ಸ್ವಲ್ಪ ಕಷ್ಟವಾಗುತ್ತೆ, ಯಾಕಂದರೆ ಅವನು ಸೈನ್ಸ್ ಮಾಡಿರುತ್ತಾನೆ. 5ರಿಂದ 10ನೇ ತರಗತಿವರೆಗೆ ಅವನು ಕನ್ನಡದಲ್ಲಿ ಓದಿರುತ್ತಾನೆ. ಹೀಗಾಗಿ ಅವನಿಗೆ ಸ್ವಲ್ಪ ಇಂಗ್ಲಿಷ್ ಕಠಿಣ ಅನಿಸುತ್ತೆ. PUCಯಲ್ಲಿ ಕೂಡ 90% ತೆಗೆದುಕೊಳ್ಳುತ್ತಾನೆ. ಮುಂದೆ ನೀಟ್ ಕೋಚಿಂಗ್ ಬೆಂಗಳೂರಿಗೆ ಹೋಗುತ್ತಾನೆ. ಮುಂದೆ 575 ಅಂಕಗಳನ್ನು ತೆಗೆದುಕೊಂಡು MBBS ಉಚಿತ ಕಾಲೇಜಿನಲ್ಲಿ ಸೀಟು ಪಡೆಯುತ್ತಾನೆ. ಅಂದು ಅವರ ಅಮ್ಮ ಆ ನಿರ್ಧಾರ ತೆಗೆದುಕೊಂಡಿರದಿದ್ದರೆ ಮನೆಗೆ ಮತ್ತು ಊರಿಗೆ ಕೆಟ್ಟ ಮಗನಾಗಿ ಬೆಳೆಯುತ್ತಿದ್ದ. ಮಕ್ಕಳಿಗೆ ಸಂಸ್ಕಾರದೊಂದಿಗೆ ವಿದ್ಯೆಯನ್ನು ಕೊಡಿಸಬೇಕು, ದೇಶಕ್ಕೆ ಆದರ್ಶ ಮಕ್ಕಳಾಗಿ ಬಾಳಬೇಕು. ಸ್ನೇಹಿತರೆ, ತಾಯಿಯಾದವಳು ಮಕ್ಕಳ ಭವಿಷ್ಯದಲ್ಲಿ ಎಷ್ಟೊಂದು ಮುಖ್ಯವಾಗಿರುತ್ತಾಳೆ ಅಲ್ಲವೇ? ತಾಯಿಯೇ ಮೊದಲ ಗುರು. ಈ ಮಾತು ಅಪ್ಪಟ ಸತ್ಯವಾಗಿದೆ. ಈ ಕಥೆಯಲ್ಲಿರೋದು ಕಾಲ್ಪನಿಕ ಅಲ್ಲ, ನಿಜವಾಗಲೂ ಒಬ್ಬರ ಜೀವನದಲ್ಲಿ ನಡೆದ ಘಟನೆ. ಇವಾಗ ಆ ಹುಡುಗ 1ನೇ ವರ್ಷ ಮುಗಿಸಿ 2ನೇ ವರ್ಷ ಓದುತ್ತಿದ್ದಾನೆ. ನಾನು ನಿಮ್ಮ ಗೆಳತಿ ಆಗಿದ್ದೇನೆ ಎಂದು ತಿಳಿಯುತ್ತೇನೆ. ನೀವು ನನ್ನ ಗೆಳತಿಯರು, ನೀವು ನನ್ನ ಪ್ರೋತ್ಸಾಹಿಸುತ್ತೀರಾ ಎಂದು ನಂಬಿದ್ದೇನೆ. ಪ್ರೋತ್ಸಾಹಿಸಿದ ಎಲ್ಲ ಗೆಳತಿಯರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ವಿಷಯಗಳೊಂದಿಗೆ ಸಿಗುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.